ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ದೇಶಾದ್ಯಂತ ಇವತ್ತು ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು. ಈ ಹಿಂದೆಯೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗುವಂತಹ ನಿರೀಕ್ಷೆಗಳಿತ್ತು, ಜನಸಾಮಾನ್ಯರಲ್ಲಿ ಈ ಬಗ್ಗೆ ಚರ್ಚೆ ಇತ್ತು. ಆದರೆ ಇವತ್ತು ಬರೋಬ್ಬರಿ 3 ರಿಂದ 4 ರೂಪಾಯಿಯಷ್ಟು ಏರಿಕೆ ಆಗಿದೆ. ಹಾಗಾದರೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂತಹ ಚಿತ್ರಣ ಇದೆ, ಬೆಂಗಳೂರಿನ ಜನ ಏನು ಹೇಳ್ತಾರೆ, ಈ ಎಲ್ಲ ವಿಚಾರವನ್ನು ನಿಮ್ಮ ಮುಂದೆ ಇವತ್ತು ಬಿಚ್ಚಿಡ್ತಾ ಹೋಗ್ತೀವಿ, ಕೇಳಿ. ಸೊ ಯಾವಾಗ ಇರಾನ್ ಮತ್ತು ಅಮೆರಿಕಾದ ನಡುವಣ ಯುದ್ಧ ಶುರುವಾಯಿತು, ಆಗಿನಿಂದಲೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಒಂದಲ್ಲ ಒಂದು ವಲಯದ ಮೇಲೆ ಅದು ಎಫೆಕ್ಟ್ ಆಗ್ತಾನೆ ಇತ್ತು. ಈ ಸಂಬಂಧಪಟ್ಟ ಹಾಗೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಕೂಡ ಏರಿಕೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳಿತ್ತು. ಕಳೆದ ಕೆಲವು ದಿನಗಳ ಹಿಂದೆ ಪ್ರಧಾನಿ ಮೋದಿ ಅವರ ಭಾಷಣದಲ್ಲೂ ಕೂಡ ಈ ಬಗ್ಗೆ ಸುಳಿವನ್ನು ಕೊಡಲಾಗಿತ್ತು. ಅದಾದಮೇಲೆ RBI ಗವರ್ನರ್ ಕೂಡ ದರ ಏರಿಕೆ ಆಗೋದ್ರ ಬಗ್ಗೆ ಮಾತನಾಡಿದ್ರು. ಸೊ ಈ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ ಅನ್ನುವಂತಹ ಒಂದು ಖಚಿತತೆ ಜನರಿಗಿತ್ತು. ಆದರೆ ಯಾವಾಗ ಏರಿಕೆ ಮಾಡ್ತಾರೆ ಅನ್ನುವಂತಹ ಒಂದು ಕುತೂಹಲ ಇತ್ತು, ಜೊತೆಗೆ ಎಷ್ಟು ದರ ಏರಿಕೆ ಮಾಡಬಹುದು ಅನ್ನುವಂತಹ ಒಂದು ಕುತೂಹಲ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಜನ ನಿರಾಳರಾಗಿದ್ದಾರೆ. ಯಾಕಂದ್ರೆ ಸದ್ಯಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಒಂದು 3 ರೂಪಾಯಿಯಷ್ಟು ಏರಿಕೆ ಆಗಿದೆ. ಮೊದಲಿದ್ದ ದರಗಿಂತ ಈಗಿನ ದರ ಸರ್ಕಾರಿ ಸ್ವಾಮ್ಯದ ಈ ಬಂಕ್ಗಳಲ್ಲಿ 3 ರೂಪಾಯಿ ಏರಿಕೆ ಆಗಿರುವಂಥದ್ದು. ಯಾಕಂದ್ರೆ ಈ ಗ್ಯಾಸ್ ದರ ಆಗಲಿ ಅಥವಾ ಚಿನ್ನದ ದರ ಆಗಲಿ, ಇವುಗಳೆಲ್ಲವೂ ಕೂಡ ಒಂಥರ ಜಿಂಕೆ ಓಟದಲ್ಲಿ ಹೋಗ್ತಾ ಇದೆ. ಅಷ್ಟು ದರ ಏರಿಕೆಯ ಬರೆ ಅನ್ನೋದು ಜನಸಾಮಾನ್ಯರಿಗೆ ತಟ್ಟಿರೋದು. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಮಟ್ಟಿಗೆ ಓಕೆ, ಆದರೂ ಕೂಡ ಜನಸಾಮಾನ್ಯರಿಗೆ ಇದು ಹೊರೆನೆ ಅಂತ ಹೇಳ್ಬೋದು. ಯಾಕಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆದರೆ ಖಾಲಿ ಅವುಗಳ ದರ ಮಾತ್ರ ಏರಿಕೆ ಆಗಲ್ಲ, ಅದರಿಂದ ಬೇರೆ ಬೇರೆ ವಲಯಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಅಂದರೆ ಟೆಂಪೋ ಆಗಲಿ, ಲಾರಿಗಳಾಗಲಿ, ಇವುಗಳೆಲ್ಲವೂ ಕೂಡ ಈ ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಆಗಿರುವಂತಹ ಕಾರಣ ಅಲ್ಲಿ ಸಾಗಾಣಿಕಾ ವೆಚ್ಚ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ತರಕಾರಿಯ ದರ ಕೂಡ ಏರಿಕೆ ಆಗುವ ಸಾಧ್ಯತೆ ಇರುತ್ತೆ. ಹಾಲಿನ ದರ ಅಥವಾ ಈ ತರಕಾರಿಯ ದರ, ಹಣ್ಣು ಹಂಪಲಿನ ದರ, ಹಣ್ಣು ಹೂವಿನ ದರ, ಇವೆಲ್ಲವೂ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇದು ಜನಸಾಮಾನ್ಯರ ಮೇಲೆ ಹೊರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸಾಗಾಣಿಕಾ ವೆಚ್ಚ ಹೆಚ್ಚಾಗ್ತಾ ಇದ್ದ ಹಾಗೆ ಬೇರೆ ಬೇರೆ ವಲಯಗಳಲ್ಲಿ ಮತ್ತೆ ದರ ಏರಿಕೆಯ ಬರೆ ಜನಸಾಮಾನ್ಯರಿಗೆ ತಟ್ತಾ ಹೋಗುತ್ತೆ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದರೆ ಬೇರೆ ಬೇರೆ ಎಲ್ಲ ವಲಯಕ್ಕೂ ಕೂಡ ಅದು ಎಫೆಕ್ಟ್ ಆಗುತ್ತೆ. ಇದು ಈಗ ಜನಕ್ಕೆ ಇರುವಂತಹ ಭೀತಿ. ಜೊತೆಗೆ ಸರ್ಕಾರಿ ಸ್ವಾಮ್ಯದ ಈ ಬಂಕ್ಗಳಲ್ಲಿ ಕಳೆದ 4 ವರ್ಷಗಳಿಂದಲೂ ಕೂಡ ದರ ಏರಿಕೆ ಆಗಿರಲಿಲ್ಲ. ಸೊ ಆದಷ್ಟು ನಷ್ಟದಲ್ಲೇ ಈ ಕಂಪನಿಗಳು, ತೈಲ ಉತ್ಪಾದನೆ ಮಾಡ್ತಾ ಇದ್ದ ಕಂಪನಿಗಳು ನಷ್ಟದ ಸುಳಿಯಲ್ಲೇ ಸಿಲುಕೊಂಡಿದ್ವು. ಸೊ ಅವರು ಎಷ್ಟು ದಿನ ಅಂತ ನಡೆಯೋಕ್ಕಾಗತ್ತೆ, ನಷ್ಟದ ಕೋಟಿ ನಷ್ಟದಲ್ಲಿ ಎಷ್ಟು ದಿನ ಅಂತ ಅವ್ರು ಇರೋಕ್ಕಾಗತ್ತೆ. ಸೊ ಹಾಗಾಗಿ ಬೆಲೆ ಏರಿಕೆ ಅನಿವಾರ್ಯ ಅನ್ನುವಂತಹ ಅಭಿಪ್ರಾಯ ವ್ಯಕ್ತ ಆಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇರಾನ್ ಮತ್ತು ಇಸ್ರೇಲ್ ಅಥವಾ ಅಮೆರಿಕಾದ ಯುದ್ಧದ ಕಾರಣದಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಇದರ ಯುದ್ಧದ ಎಫೆಕ್ಟು ಕೇವಲ ಅವೆರಡು ದೇಶಗಳಿಗೆ ಮಾತ್ರ ತಟ್ಟಿದ್ದಲ್ಲ, ಸುತ್ತ ಇರುವಂತಹ ಸಾಕಷ್ಟು ದೇಶಗಳಿಗೆ ಇದರ ಪ್ರತಿಕೂಲ ಪರಿಣಾಮ ತಟ್ಟುತ್ತಾ ಹೋಗಿತ್ತು. ಅದರ ಜೊತೆಗೆ ಡಾಲರ್ನ ಮೇಲೆ ಭಾರತೀಯ ರೂಪಾಯಿ ಮೌಲ್ಯ ಕೂಡ ಕುಸಿತಾ ಹೋದ ಹಾಗೆ ಕೂಡ ದರ ಏರಿಕೆ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದ್ದಾಗಲೂ ಕೂಡ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ತಾ ಹೋಗುತ್ತೆ. ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ ಮಾತ್ರ ದರ ಏರಿಕೆ ಆಯ್ತಾ ಕೇಳಿದ್ರೆ ಇಲ್ಲ, CNG ದರ ಕೂಡ ಏರಿಕೆ ಆಗಿರುವಂಥದ್ದು. ಮೇ 1ನೇ ತಾರೀಕಿನಿಂದ CNG ದರ ₹1.50 ಏರಿಕೆ ಆಗಿದೆ. ಅದರ ಹೊರೆ ಕೂಡ ಜನರಿಗೆ ತಟ್ಟಿದೆ. ಅಂದರೆ ಜನರು ಹೇಳೋದೇನಪ್ಪ ಅಂತ ಹೇಳಿದ್ರೆ, ನೀವು ತರಕಾರಿ ತಗೊಳ್ಳಿ ಅಥವಾ ಹೂ ತಗೊಳ್ಳಿ, ಹಣ್ಣು ತಗೊಳ್ಳಿ, ಪೆಟ್ರೋಲ್ ತಗೊಳ್ಳಿ, ಡೀಸೆಲ್ ತಗೊಳ್ಳಿ, ಚಿನ್ನ ತಗೊಳ್ಳಿ, ಗ್ಯಾಸ್ ತಗೊಳ್ಳಿ, ಎಲ್ಲರ ದರನೂ ಎಲ್ಲವುದರ ದರವೂ ಕೂಡ ಏರಿಕೆ ಆಗಿದೆ. ಆದರೆ ನಮ್ಮ ಸಂಬಳ ಮಾತ್ರ ಏರಿಕೆ ಆಗ್ತಾ ಇಲ್ಲ. ಇವುಗಳನ್ನೆಲ್ಲ ಕೊಂಡುಕೊಳ್ಳೋದಕ್ಕೆ ನಮಗೆ ಶಕ್ತಿ ಬೇಕಲ್ವಾ, ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಅಭಿಪ್ರಾಯ ಕೆಲವು ಕಡೆ ವ್ಯಕ್ತ ಆಗ್ತಾ ಇದೆ. ಇನ್ನು ಕೆಲವು ಕಡೆ ಯುದ್ಧ ಆಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿಗೆ ಅಡ್ಜಸ್ಟ್ ಆಗಲೇಬೇಕು, ಅನಿವಾರ್ಯ ಅನ್ನುವಂತಹ ಅಭಿಪ್ರಾಯ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಬೆಲೆ ಏರಿಕೆಯ ಹೊರೆ ಜನಸಾಮಾನ್ಯನ ಮೇಲೆ ತಟ್ತಾ ಇರೋದಂತೂ ನಿಜ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.